ಆ್ಯಕ್ಚುಲಿ ಎಲ್ಲರೂ ಸಿಗಬೇಕಾಗಿತ್ತು, ನಾನಿನ್ನೂ ಯಾರಿಗೂ ಸಿಗೋಕ್ಕೆ ಆಗಿಲ್ಲ. ಅದಕ್ಕೆ ಒಂದಿಬ್ಬರ ಹತ್ರ ಒದೆ ತಿನ್ನೋದು ಇದೆ, ರಂಜಿತ್ ಹತ್ರ, ಬುಜ್ಜಿ ಹತ್ರ ಎಲ್ಲ. ರಂಜಿತ್ ಎಂಗೇಜ್ಮೆಂಟ್ಗೆ ಹೋಗಿಲ್ವಲ್ಲ? ಇಲ್ಲ, ಅವತ್ತಿನ ದಿನ ನಾನು ಇಲ್ಲೇ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದೆ ರಂಜಿತ್ ಎಂಗೇಜ್ಮೆಂಟ್ ದಿವಸ. ಬಿಕಾಸ್ ಇಲ್ಲಿದ್ದು ಫೋಟೋ ಶೂಟ್ ಇತ್ತು. ನಾನು ಯಾವಾಗ ಎಲ್ಲಿಗೆ ಹೋಗಬೇಕು ಅಂತ ಅನ್ಕೊಂತೀನಿ, ನೀವು ಕೊಕ್ಕೆ ಇಳಿಕ್ತಾ ಇದ್ದಾರೆ. ಬಿಕಾಸ್ ಅಷ್ಟಿದೆ ಇಷ್ಟು, ಯಾಕಂದರೆ ಒಂದಷ್ಟು ಸ್ಟಾರ್ಟಿಂಗ್ ಶೂಟ್ ಮಾಡಿದಾಗ ನಾನು ಆ ಪಾತ್ರಕ್ಕೆ ಅಡ್ಜಸ್ಟ್ ಆಗಿರಲಿಲ್ಲ. ಬಿಕಾಸ್ ಆ ಭಾಷೆ ನನಗೆ ಸೆಟ್ ಆಗಿರಲಿಲ್ಲ, ಇನ್ನೂ ಮಾಡೋದಿತ್ತು. ಒಂದಷ್ಟು ಸೀನ್ಸ್ಗಳು ರೀಶೂಟೇ ಆಯ್ತು ಆ್ಯಕ್ಚುಲಿ. ಆ ಪಾತ್ರ ಚೆನ್ನಾಗಿ ಕೂರಲಿಲ್ಲ, ಮಾಡಲಿಲ್ಲ ಅಂತ. ಇದ್ರ ಮಧ್ಯೆ ಇವ್ರುಗಳೆಲ್ಲ ಬಂದು ಹೋದರು. ರಜತ್ ವೈಫ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಾಗಲೂ ನಾನು ಹೋಗೋಕ್ಕಾಗಿಲ್ಲ. ಬಿಕಾಸ್ ಅವತ್ತು ನಾನು ಚನ್ನಪಟ್ಟಣದಿಂದ ಬಂದಾಗಲೇ 2 ಗಂಟೆ. ಸೊ ಅವತ್ತೂ ಫೋನ್ ಮಾಡೋಮ್ಮ ಇದ್ದ. ಸೊ ವೆನ್ ಈಸ್ ಇನ್ ನಾಟ್ ಗುಡ್ ಟೈಮ್, ಅವತ್ತೂ ನಾನು ಕಾಲ್ ಮಾಡಿ ಕೇಳೋದಕ್ಕಾಗಿಲ್ಲ. ಐ ವಾಸ್ ಇನ್ ನಾಟ್ ನೆಟ್ವರ್ಕ್ ಏರಿಯಾದಲ್ಲೇ ಇರಲಿಲ್ಲ. ಅದನ್ನೇ ಹೇಳ್ದೆ, ಬಾರಲ್ಲಿ ಏನು ನೋಡ್ಕೋತೀನಿ. ಬಂದಾಗೆಲ್ಲ ಸೇರಿಸಿ ಹೊಡೆದ್ಬಿಟ್ಟು ತಲೆ ಫ್ರೆಂಡು ಮಚ್ಚಿಡ್ದು ರೀಲ್ಸ್ ಮಾಡಿ ಅಂದರೆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಎಷ್ಟು ಬೇಜಾರಾಯ್ತು ನೋಡಿ. ಅಂದರೆ ನಾನು ಅದನ್ನು ದಡ್ತನ ಅಂತ ಹೇಳಲ್ಲ, ಗೊತ್ತಿಲ್ಲದೆ ಮಾಡಿದ್ರು. ಇನ್ನೊಂದು ರೀಲ್ಸ್ ಅಷ್ಟೇ ಮೇಡಮ್. ವೆನ್ ಐ ಪ್ರವೋಕ್, ಲೈಕ್ ಏನೋ ಒಂದನ್ನು ಪ್ರವೋಕ್ ಮಾಡಿ ನನಗೆ ಇದನ್ನು ಕಾಣಿಸ್ತು ಅಂದಾಗ ನಾನು ಶೂಟ್ ಮಾಡ್ತೀನಿ. ನನಗೆ ಈ ಗಿಡನೂ ಒಂದೇ, ನನಗೆ ಇದು ಒಂದೇ, ಎಲ್ಲದೂ ಒಂದೇ. ಸೊ ರೀಲ್ಸ್ ಅಷ್ಟೇ, ನಾವು ಅದನ್ನು ತೋರಿಸೋದಕ್ಕೆ ಮಾಡೋದು. ಅದು ಕಾನೂನು ವಿರುದ್ಧ ಆಗಿತ್ತು ಅಂದರೆ